ಇನ್ನು ಪರಿಸರ ವಿಜ್ಞಾನ ಅಥವಾ ಸಾಮಾನ್ಯ ವಿಜ್ಞಾನ ನೋಡೋಣ. ರಾಜಪ್ರಭುತ್ವ ರಾಜ್ಯಗಳನ್ನು ಒಗ್ಗೂಡಿಸಿದ ಭಾರತದ ಉಕ್ಕಿನ ಮನುಷ್ಯ ಯಾರು ಅಂದರೆ ಸರ್ದಾರ್ ವಲ್ಲಭಾಯ್ ಪಟೇಲ್. ಬಿ ಆಪ್ಷನ್. ಸಿಂಧೂ ಕಣಿವೆಯಲ್ಲಿ ಯಾವ ಪ್ರಾಚೀನ ನಾಗರಿಕತೆ ಇತ್ತು ಅಂದರೆ ಹರಪ್ಪ ನಾಗರಿಕತೆ. ಡಿ ಆಪ್ಷನ್. ಇನ್ನು ಯಾವ ಹೇಳಿಕೆ ಸರಿ ಅಂದರೆ ಭಾರತದ ಅತ್ಯುನ್ನತ ನ್ಯಾಯಾಲಯ ಸುಪ್ರೀಂ ಕೋರ್ಟ್ ಆಗಿದ್ದು ದೆಹಲಿಯಲ್ಲಿದೆ. ಎ ಆಪ್ಷನ್ ಆಗುತ್ತದೆ. ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಇಲ್ಲಿ ನೋಡ್ಬೋದು, ಭಾರತದ ರಾಷ್ಟ್ರೀಯ ಲಾಂಛನ ಕೆಳಗೆ ಸತ್ಯಮೇವ ಜಯತೆ ಇದೆ. ನೆಕ್ಸ್ಟ್ ಪಶ್ಚಿಮಕ್ಕೆ ಹರಿವು ನದಿ ಯಾವುದು ಅಂದರೆ ನೇತ್ರಾವತಿ. ನನಗೆ ರಕ್ತ ಕೊಡಿ ಅಂತ ಹೇಳಿದವರು ಯಾರು? ನಾನು ನಿಮಗೆ ಸ್ವಾತಂತ್ರ್ಯ ಕೊಡುತ್ತೇನೆ ಅಂತ ಹೇಳಿದಂತಹ ಒಬ್ಬ ಸ್ವತಂತ್ರ ಹೋರಾಟಗಾರರು ಸುಭಾಷ್ ಚಂದ್ರ ಬೋಸ್ ಅವರು. ಇನ್ನು ನೆಕ್ಸ್ಟ್ ಇಲ್ಲಿ 88ನೇ ಪ್ರಶ್ನೆ, 2025ನೇ ಸಾಲಿನ ನಾಡಹಬ್ಬ ದಸರಾ ಉದ್ಘಾಟಿಸಿದವರು ಬಾನು ಮುಷ್ತಾಕ್ ಅವರು. ನೆಕ್ಸ್ಟು ಗೌರವಾನ್ವಿತ ಶ್ರೀಮತಿ ದ್ರೌಪದಿ ಮುರ್ಮು ಅವರ ಬಗ್ಗೆ ಸರಿಯಾದ ಹೇಳಿಕೆ ಅಂದರೆ ಇವರು ಭಾರತದ ಪ್ರಸ್ತುತ ರಾಷ್ಟ್ರಪತಿಗಳು. ಚಹಾ ಮತ್ತು ಕಾಫಿ ಪಾನೀಯ ಕ್ರಮವಾಗಿ ತಯಾರಿಸುವುದು ಎಲೆ ಮತ್ತು ಬೀಜಗಳಿಂದ. ಇನ್ನು ಕರ್ನಾಟಕ ರಾಜ್ಯ ಸರ್ಕಾರಿ ಶಾಲೆಗಳ ಬೆಳಗಿನ ಅವಧಿಯಲ್ಲಿ ಸಂವಿಧಾನ ಪೀಠಿಕೆಯನ್ನು ಕಡ್ಡಾಯಗೊಳಿಸಲಾಗಿದೆ ಓದಲಿಕ್ಕೆ. ಇನ್ನು 92ನೇದು, ಪೆಟ್ರೋಲ್ ಮತ್ತು ಡೀಸೆಲ್ ಇವುಗಳನ್ನು ಕಚ್ಚಾ ತೈಲದಿಂದ ಸಂಸ್ಕರಿಸಲಾಗುತ್ತದೆ. ಕೆಳಗಿನ ಯಾವ ಹೇಳಿಕೆ ಕರ್ನಾಟಕ ರಾಜ್ಯ ಗಡಿಯನ್ನು ಹಂಚಿಕೊಂಡಿಲ್ಲ ಅಂತ ಹೇಳಿದ್ದಾರೆ? ಇಲ್ಲಿ ಒಡಿಶಾ ರಾಜ್ಯ. ಭಾರತದ ಪರ್ಯಾಯ ದ್ವೀಪದ ಬಗ್ಗೆ ಯಾವುದಾದ್ರು ಕೇಳಿದ್ದಾರೆ? ಇಲ್ಲಿ ನೋಡ್ಬೋದು, ಇಲ್ಲಿ 94ನೇ ಪ್ರಶ್ನೆ ಇಲ್ಲಿ ಯಾವುದು ಅಲ್ಲ ಆಗುತ್ತದೆ. ಇನ್ನು ಕೆಳಗಿನಲ್ಲಿ ಯಾರನ್ನು ಕರ್ನಾಟಕ ಸಂಗೀತ ಪಿತಾಮಹ ಅಂದರೆ ಪುರಂದರ ದಾಸರು ಆಗಿದ್ದಾರೆ. ಇನ್ನು 96ನೇ ಪ್ರಶ್ನೆ, ಕರ್ನಾಟಕದ ಯಾವ ಸ್ಥಳದಲ್ಲಿ ಗುಹಾಂತರ ದೇವಾಲಯ ಇದೆ ಅಂದರೆ ಬಾದಾಮಿ. ಪಕ್ಷಿಗಳ ಸಂರಕ್ಷಣೆದು ಯಾವುದಂದರೆ ಉತ್ತರ ಕನ್ನಡ ಆಗಿದೆ. ಇನ್ನು 99ನೇದು, ಇಲ್ಲಿ ಕೊಟ್ಟಿರುವ ಋತುಮಾನ ಅವಧಿಗಳಲ್ಲಿ ಸರಿಯಾದ ಕ್ರಮ. ಇನ್ನು ಋತುಮಾನಗಳ ಅವಧಿ ಯಾವುದು ಅಂತ ಹೇಳಿದ್ದಾರೆ? ಇಲ್ಲಿ ನೋಡ್ಬೋದು, ನೈಋತ್ಯ ಮಾನ್ಸೂನ್ ಮಾರುತಗಳ ಕಾಲ ಜೂನ್ನಿಂದ ಸೆಪ್ಟೆಂಬರ್. ಇನ್ನು ಭಾರತದಲ್ಲಿ ಎಷ್ಟು ಭಾಷೆಗಳು ಅಧಿಕೃತ ಭಾಷೆಗಳು ಅಂದರೆ 22 ಆಗಿದೆ.